ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಅಂಜಲಿ, ನೀನು ನನಗೆ ಏನ್ ಬೇಕಾದ್ರೂ ಶಾಪ ಹಾಕೋ, ಅದು ನಿನ್ನ ಅಭ್ಯಾಸ ಅನ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ಆದ್ರೆ ಇನ್ನೂ ಕಣ್ಣು ಬಿಡದಿರೋ ನನ್ನ ಕೂಸಿಗೆ ಏನಾದ್ರೂ ಶಾಪ ಹಾಕಿದ್ರೆ ಇಲ್ಲೇ ನಿನ್ನ ನಾಲ್ಗೆ ಸೀಳ್ಬಿಡ್ತೀನಿ. ಗುಡ್. ಹುಟ್ಟೋ ಮಗು ಮೇಲೆ ಸಿಕ್ಕಾಪಟ್ಟೆ ಫೀಲಿಂಗ್ ಇದೆ, ಇರ್ಬೇಕಾದ್ರೆ ಬಿಡು. ಯಾಕೆಂದ್ರೆ ಅದು ರಾಘವನ್ ಮುಂದುವರೆದ ಭಾಗ. ಆದ್ರೆ ರಾಘವ ನಿನ್ನಿಂದ ಹಿಂದೆ ಹೋಗ್ತಿದ್ದಾನಲ್ಲಮ್ಮ. ಏನಂದ್ರೆ ನೀನ್ ಏನೇನೆಲ್ಲ ಅನ್ಕೊಂಡಿದ್ಯೋ ಅದೆಲ್ಲ ಉಲ್ಟಾ ಆಗಿದೆ ಅಂದೆ. ಅಂದಾಗೆ ಕೀರ್ತಿ, ಅವತ್ ನೀನು ಹಾಸ್ಟೆಲ್ ಹತ್ರ ನಾನು ಬಂದಾಗ ಏನಂದಿದ್ದೆ? ರಾಘವನ್ ಪ್ರೀತಿ ಮತ್ತೆ ನನ್ನನ್ನ ಕರೆಯತ್ತೆ, ನನ್ನ ಹತ್ರ ಬರುತ್ತೆ. ಆ ಪ್ರೀತಿ ಅವನನ್ನ ಸತಾಯಿಸಿ ಸತಾಯಿಸಿ 7 ಜನ್ಮಕ್ಕೂ ಈ ದೂರ ಸಾಕಪ್ಪ ಅಂತ ಅವನು ನಿನ್ನ ಹತ್ರ ಬಂದಾಗ ನೀನ್ ಅವನ ಹತ್ರ ಹೋಗ್ತೀನಿ ಅಂತಂದಿದ್ದೆ. ಅವನು ಈ ಜನ್ಮದಲ್ಲಿ ನಿನ್ನನ್ನ ಬಿಟ್ಟಾಯ್ತು, ವಸುಧನ ಮದ್ವೆ ಆಗ್ತೀನಿ ಅಂತ ಒಪ್ಪಿಗೆ ಕೊಟ್ಟಾಯ್ತು. ಏನ್ ಹೇಳ್ತಿದ್ಯಾ ನೀನು? ಸತ್ಯ. ಪಾಪ ನೀನು ರಾಘವನ್ ಜೊತೆ ಸೇರೋ ಕಾಲ ಬರುತ್ತೆ ಬರುತ್ತೆ ಅಂತ ಕಾಯ್ತಾನೇ ಇದ್ಯಾ. ಆದ್ರೆ ಅದು ಬರ್ತಿಲ್ಲ, ಬರಲ್ಲ. ರಾಘವ ಆದಷ್ಟು ಬೇಗ ನಿನ್ನ ಹತ್ರ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕೋದಕ್ಕೆ ಅಂತ ಬಂದ್ರೂ ಬರ್ಬೋದು. ಇಡೀ ಮನೆಯವರು ರಾಘವನ್ ಮದ್ವೆ ವಸುಧನ್ ಜೊತೆ ಆಗ್ಲಿ ಅಂತ ಒಪ್ಪಿದ್ರು. ಆದ್ರೆ ಅದಕ್ ಮಾವಯ್ಯ ಇದಕ್ಕೆ ರಾಘವನ್ ಒಪ್ಪಿಗೆ ಮುಖ್ಯ ಅಂತ ಅವನನ್ನೇ ಕರೆಸಿ ಕೇಳ್ದಾಗ ಅವನೇ ಬಾಯ್ ಬಿಟ್ಟು ಓಕೆ ಅಂದಿದ್ದಾನೆ ಅಮ್ಮಣ್ಣಿ. ಸೊ ನೀನು ರಾಘವನ್ ಮನ್ಸಿಂದ ಪರ್ಮನೆಂಟ್ ಆಗಿ ಗೆಟ್ ಔಟ್ ಆಗಿದ್ಯಾ. ಸುಳ್ಳು ಹೇಳ್ತಿದ್ಯಾ ನೀನು? ಅಯ್ಯೋ, ನಾನ್ ಯಾಕಮ್ಮ ಸುಳ್ಳು ಹೇಳಿ? ನಾನ್ ಏನೇ ಹೇಳಿದ್ರು ಆಮೇಲೆ ನಮ್ಮನೆ ಕೋತಿ, ಐ ಮೀನ್ ನಮ್ಮನೆ ಮಾರುತಿ ಏನೇ ಇದ್ರು ನಿನ್ನ ಹತ್ರ ಬಂದು ಹೇಳ್ತಾನಲ್ಲ. ಒಪ್ಪಿಗೆ ಕೊಟ್ಟಿರ್ಬೋದು, ಆದ್ರೆ ಮದ್ವೆ ಆಗ್ಬೇಕಲ್ಲ. ಯಾಕಾಗಲ್ಲ? ಹೊಸದ ಕಡೆಯಿಂದ ಅಭ್ಯಂತರ ಇಲ್ಲ, ಮನೆಯವ್ರ ಮನಸ್ಸಿನಲ್ಲಿ ಬೇಜಾರಿಲ್ಲ, ಮತ್ತೆ ನೀನ್ ಆ ಮನೆಗ್ ಬರೋ ಚಾನ್ಸೇ ಇಲ್ಲ. ಹೀಗಿರೋವಾಗ ಯಾಕಾಗಲ್ಲ? ಆಗೋದಿಲ್ಲ, ಯಾಕಂದ್ರೆ ನಾನ್ ಡಿವೋರ್ಸ್ ಕೊಡ್ಬೇಕಲ್ಲ. ಕೊಡ್ತೀಯಾ ಬಿಡು. ಯಾಕೆಂದ್ರೆ ನೀನು ನಿನ್ ಗಂಡನ್ ಹಿತ ಬಯಸೋಳು, ತಾನೊಂದ್ರೂ ಪರವಾಗಿಲ್ಲ ತನ್ನ ಪ್ರೀತಿ ಹಾಯಾಗಿರ್ಲಿ ಅಂತ ಬಯಸೋಳು, ತನ್ನ ಸಂಸಾರಕ್ಕೋಸ್ಕರ ಎಲ್ಲವನ್ನು ತ್ಯಾಗ ಮಾಡೋ ಸತಿ ಶಿರೋಮಣಿಯರ ಕಥೆ ಎಲ್ಲ ಕೊನೆಯಾಗೋದು ಕಣ್ಣೀರಲ್ಲೇ. ನನಗೊತ್ತು ರಾಘವ ನಿನ್ನಿಂದ ದೂರ ಹೋಗ್ತಿದ್ದಾನೆ ಅನ್ನೋ ಫೀಲ್ ನಿನ್ ಕಣ್ಣಲ್ಲಿ ಕಾಣ್ತಾ ಇದೆ. ಬಹುಶಃ ನಿನ್ಗೀಗ ಜೋರಾಗಿ ಹತ್ಬಿಡ್ಬೇಕು ಅಂತ ಅನಿಸ್ತಿದೆ ಅಲ್ವಾ? ಹೋಗಿ ದೇವ್ರ ಹತ್ರ ಹತ್ಬಿಡಮ್ಮ. ದೇವ್ರು ಅನಾಥ ರಕ್ಷಕ, ಅನಾಥರಿಗೆ ಮಾತ್ರ ರಕ್ಷಕ. ನೀನೀಗ ಅದೇ ತಾನೆ. ನಿನ್ ಮಗು ಬಗ್ಗೆ ಮಾತಾಡಿ ನಿನ್ನ ಕೋಪ ತರ್ಸಲ್ಲ ಬಿಡು. ಯಾಕೆಂದ್ರೆ ಅದಕ್ಕೆ ನೀನಿದ್ಯಾ, ಆದ್ರೆ ನಿನಗೆ ಯಾರಿದ್ದಾರೆ? ಕಟ್ಕೊಂಡ್ ಗಂಡ ಕರಿಮಣಿನ ವಾಪಸ್ ತಗೊಳ್ಳೋ ಸಮಯ. ಅದಕ್ಕೇನಾದ್ರೂ ಶಾಸ್ತ್ರ ಇದೆಯಾ ಕೀರ್ತಿ? ಐ ಮೀನ್ ಕಟ್ಟಿದ್ 3 ಗಂಟನ ಬಿಚ್ಚೋದು, ಸಪ್ತಪದಿನ ರಿವರ್ಸ್ ತುಳಿಯೋದು, ಒಬ್ರು ಹಾರನ ಮತ್ತೊಬ್ರು ತೆಗೆಯೋದು ಇಲ್ಲ ಅಲ್ವಾ? ಆದ್ರೆ ಮದ್ವೆ ಆದ್ಮೇಲೆ ಗಂಡ ಇಲ್ದೆ ಬದುಕೋದು ತುಂಬಾ ಕಷ್ಟನಪ್ಪ, ಪಾಪ. ಅವನು ಈ ಜನ್ಮ
ಜನ್ಮದಲ್ಲಿ ನಿನ್ನನ್ನ ಬಿಟ್ಟಾಯ್ತು, ವಸುಧನ ಮದ್ವೆ ಆಗ್ತೀನಿ ಅಂತ ಒಪ್ಪಿಗೆ ಕೊಟ್ಟಾಯ್ತು. ರಾಘವ ಆದಷ್ಟು ಬೇಗ ನಿನ್ನ ಹತ್ರ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕೋದಕ್ಕೆ ಅಂತ ಬಂದ್ರೂ ಬರ್ಬೋದು. ಇಲ್ಲ, ರಾಘವ್ ಮದ್ವೆಗೆ ಒಪ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅಂಜಲಿ ಬೇಕು ಅಂತ ಏನೇನೋ ಹೇಳಿ ನನ್ ತಲೆ ಕೆಡ್ಸಕ್ ನೋಡಿದಾಳೆ. ಇಲ್ಲ, ಒಂದ್ ವೇಳೆ ರಾಘವ್ ಏನಾದ್ರೂ ಮದ್ವೆಗೆ ಒಪ್ಕೊಂಡ್ಬಿಟ್ಟಿದ್ರೆ ಕೀರ್ತಮ್ಮ, ಏನ್ ಮಾತಾಡ್ಲಿ ಕೀರ್ತಮ್ಮ? ನಿಮ್ಮ ಹತ್ರ ಮಾತಾಡೋದಕ್ಕೆ ಈಗ ನನ್ಗೆ ಯಾವ ವಿಷಯ ಇದೆ ಹೇಳಿ? ಹಲೋ, ಹೇಗಿದ್ದೀರಿ ಅಣ್ಣ? ನನಗೇನಾಗತ್ತೆ? ಅವತ್ತಿಂದ ಹೇಗಿದ್ನೋ ಈಗಲೂ ಹಾಗೇ ಇದ್ದೀನಿ. ಆದ್ರೆ ನನ್ನ ಸುತ್ತಮುತ್ತ ಇರೋದೆಲ್ಲ ಬದಲಾಗ್ತಿದೆ. ಬದಲಾಗೋ ಅವಶ್ಯಕತೆ ಇಲ್ಲದೆ ಇದ್ರೂ ಬದಲಾಗ್ತಿದೆ. ಅದಕ್ಕೆ ಬೇಜಾರಾಗ್ತಿದೆ. ಮನೇಲೆಲ್ಲ ಚೆನ್ನಾಗಿದ್ದಾರಾ? ಈ ಮನೆಯವ್ರ ಬಗ್ಗೆ ಇನ್ ಮುಂದೆ ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಮ್ಮ. ಅವ್ರವ್ರ ಇಷ್ಟ, ಹೇಗ್ ಬೇಕಾದ್ರೂ ಇರ್ಲಿ. ನನ್ಗೊಂದು ಸತ್ಯ ಅಂತೂ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ನಾನು ಈ ಮನೆ ಕೆಲ್ಸಗಾರ ಅಷ್ಟೇ. ಆದ್ರೆ ಮಗನ್ಗಿಂತಲೂ ಹೆಚ್ಚು ಅಣ್ಣ. ಅದು ನಿಮ್ಮನ್ನ ಮನೆಯಿಂದ ಆಚೆ ತಳ್ದಾಗ್ಲೇ ಸತ್ತೋಯ್ತಮ್ಮ. ಕಣ್ಣು ಗೊತ್ತಾಗ್ದಿರೋದು ಕರ್ಳು ಗೊತ್ತಾಗುತ್ತೆ ಅಂತಾರೆ. ಕರ್ಳು ಗೊತ್ತಾಗ್ದಿರೋದು ಹೃದಯ ಗೊತ್ತಾಗುತ್ತೆ ಅಂತಾರೆ. ಆದ್ರೆ ಈ ಮನೆಗೆ ಕಣ್ಣು ಇಲ್ಲ, ಹೃದಯನೂ ಇಲ್ಲಮ್ಮ. ಇದಕ್ಕೆ ಒಳ್ಳೇದು ಕೆಟ್ಟದ್ದು ಯಾವುದು ಗೊತ್ತಾಗೋದಿಲ್ಲ. ಕೀರ್ತಮ್ಮ, ಇನ್ ಮುಂದೆ ನನ್ನನ್ನ ಅಣ್ಣ ಅನ್ನೋದನ್ನ ಮರ್ತ್ಬಿಡಿ. ಯಾಕೆಂದ್ರೆ ನಾನು ಇವ್ರಗಳ ಜೊತೆ ಇದ್ದು ಎಲ್ಲಿ ಬದಲಾಗ್ಬಿಡ್ತೀನೇನೋ ಅನ್ನೋ ಭಯ ಇದೆ. ಈಗ ಮನೇಲಿ ಅಂತದ್ ಏನಾಯ್ತು? ಕೇಳ್ಬೇಡಿ. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಗೆ ನಿಮ್ ಮಗುವಿನ ಜವಾಬ್ದಾರಿ ಇದೆ ಅನ್ನೋದನ್ನ ಮರಿಬೇಡಿ. ರಾಘವ್ ಏನಂದ್ರು? ಏನಂತಾರೆ? ನೀವು ಅವ್ರಿಗೆ ಬೇಡವಂತೆ. ಹೊಸದನ್ನ ಮದುವೆ ಆಗೋಕೆ ನನ್ಗೆ ಯಾವ್ದೇ ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಅವರಿಬ್ರು ಮದುವೆ ಆಗ್ತಿದ್ದಾರೆ. ಅಣ್ಣ, ನೀವ್ ಹೇಳ್ತಿರೋದು ನಿಜಾನಾ? ನನ್ನ ಹಣೆ ನಿಜ. ದೇವ್ರು ಕೊಟ್ಟು ಬದುಕನ್ನ ಬದುಕಕ್ಕಾಗದೆ ಬೇರೆಯವ್ರಿಗೆ ಬದುಕು ಕೊಟ್ಟು ಬೇಷ್ ಅನ್ಸ್ಕೊಳಕ್ ಕೊಟ್ಟಿದ್ದಾರಮ್ಮ. ಹೊಸದನ್ನ ಮದುವೆ ಆಗೋಕೆ ನನ್ಗೆ ಯಾವ್ದೇ ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಅವರಿಬ್ರು ಮದುವೆ ಆಗ್ತಿದ್ದಾರೆ.
ಗೊತ್ತಾಗ್ತಿದ್ಯಾ? ರಾಘವ್ ಎಂತ ಒಳ್ಳೊಳ್ಳೆ ನಿರ್ಧಾರಗಳನ್ನ ತಗೊಳ್ತಿದ್ದಾರೆ ಗೊತ್ತಾಯ್ತಾ ಅತ್ತೆ? ನಿಮ್ಗೇನನ್ಸುತ್ತೆ ಹೇಳಿ ಹೇಳಿ ಅತ್ತೆ. ನೀವಿದ್ದಿದ್ರೆ ಇಷ್ಟೆಲ್ಲ ನಡೆಯೋದ್ ಬಿಡ್ತಿದ್ರ ಹೇಳಿ? ರಾಘವ್ ಮೇಲೆ ನನಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ನಿಮಗ್ ಗೊತ್ತು. ಆ ಕುಟುಂಬಕ್ಕೆ ನಾನು ಏನಾಗ್ಬೇಕು ಅನ್ನೋದು ನಿಮಗ್ ಗೊತ್ತು. ಸೀತಾರಾಮಯ್ಯನವ್ರ ಕುಟುಂಬದ ಮೇಲೆ ನನಗಿರೋ ಗೌರವ ಎಷ್ಟು ಅನ್ನೋ ಸತ್ಯ ನಿಮಗ್ ಗೊತ್ತು. ಎಲ್ಲ ಸತ್ಯ ಗೊತ್ತಿರೋ ನೀವು ಕಣ್ಮುಚ್ಚಿದ್ರಿ. ಅವ್ರಗಳ ಕಣ್ಮುಂದೆ ನಡೀತಿರೋ ನಾಟಕನೇ ಬೇರೆ. ಆದ್ರೆ ಅದಕ್ಕೆ ಬಲಿ ಆಗ್ತಿರೋಳು ನಾನು. ಬಲಿ ಆಗ್ತಿರೋಳು ನಾನತ್ತೆ. ನಾನು ರಾಘವ್ ನನ್ನಿಂದ ದೂರ ಆಗ್ತಿದ್ದಾರೆ ಅತ್ತೆ. ಅವರು ಹೊಸದನ್ನ ಮದುವೆ ಆಗಕ್ಕೆ ಒಪ್ಕೊಂಡಿದ್ದಾರೆ. ಅವತ್ತು ರಾಘವ್ ನನ್ನನ್ನ ಕತ್ತಿ ಹಿಡಿದು ಮನೆಯಿಂದ ಆಚೆ ಹಾಕ್ದಾಗ್ಲು ಇಲ್ಲ, ರಾಘವ್ ಮತ್ತೆ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅನ್ನೋ ವಿಶ್ವಾಸ ನನಗಿತ್ತು. ಆದ್ರೆ ಇವತ್ತು ಆ ವಿಶ್ವಾಸದ ಮೈ ನಡಕ್ತಾ ಇದೆ ಅತ್ತೆ, ನಡಕ್ತಾ ಇದೆ. ನನ್ ಪರವಾಗಿ ಮಾತಾಡ್ತಿದ್ದೀನಿ ಇಬ್ರೆ, ಒಂದು ನೀವು, ಒಂದು ಭಾರತಿ ಅಣ್ಣ. ನೀವಿಲ್ಲ, ಭಾರತಿ ಅಣ್ಣನ ಮಾತೇ ಕೇಳೋರಿಲ್ಲ. ಸತ್ಯ ಗೊತ್ತಿರೋ ಅಂಜಲಿ ಈ ವಿಷಯದಲ್ಲಿ ಸುಳ್ಳನ್ ಬಿಟ್ಟು ಬೇರೆ ಏನು ಹೇಳೋದಿಲ್ಲ ಅತ್ತೆ, ಬೇರೆ ಏನು ಹೇಳೋದಿಲ್ಲ. ನಾನೇನ್ ಮಾಡಿ ಅತ್ತೆ? ನನ್ ಪರವಾಗಿ ಮಾತಾಡೋರು ಯಾರಿದ್ದಾರೆ? ನೀವು ಬದುಕಿರ್ಬೇಕಿತ್ತು ಅತ್ತೆ, ನೀವು ಬದುಕಿರ್ಬೇಕಿತ್ತು. ತೀರ್ಕೊಂಡಿದ್ ನೀವೇ ಆದ್ರೂ ನಿಮ್ ಜೊತೆ ತೀರ್ ಹೋಗಿದ್ದು ನನ್ ಭವಿಷ್ಯ ಅತ್ತೆ. ನನಗೇನ್ ಮಾಡ್ಲಿ ಅತ್ತೆ? ನನಗ್ ದಿಕ್ಕ ತೋಚ್ತಂಗಾಗಿ ನನಗೇನ್ ಮಾಡ್ಲಿ? ಎಲ್ಲ ನಾವ್ ಅಂದ್ಕೊಂಡ್ ಹಾಗೆ ನಡೀತಿದೆ ಅಂತ ಅನ್ನಿಸ್ತಿದ್ಯಾ? ಅನ್ಕೊಳ್ಳೋದನ್ನ ನಾನು ಬಿಟ್ಬಿಟ್ಟಿದ್ದೀನಿ ಬಾಯಿ. ಅನ್ಸೋದನ್ನ ಆಗಿಸ್ಬೇಕು ಅಷ್ಟೇ. ರಾಘವನ್ ಮದ್ವೆ ವಸುಧಾ ಜೊತೆನೆ ನಡೀಲಿ ಅಂತ ಮನೆಯವರೆಲ್ಲ ಒಪ್ಪಾಯ್ತಲ್ಲ? ಒಪ್ಪೋದು ಬೇರೆ, ಆಗೋದು ಬೇರೆ. ರಾಘವ ಕೀರ್ತಿ ಮಧ್ಯದಲ್ಲಿ ಈ ವಿಚ್ಛೇದನ ಅನ್ನೋದು ಯಾವುದೇ ತಕರಾರಿಲ್ಲದೆ ನಡೆದು ಹೋದ್ರೆ ಅಷ್ಟೇ ಸಾಕು. ಆಮೇಲೆ ವಿವಾಹ ಅನ್ನೋದು ಹೂ ಎತ್ತದಷ್ಟೇ ಸಲೀಸು. ನೀವು ಬರೀ ರಾಘವ ಕೀರ್ತಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀರಾ? ನಮಗ್ ಬೇರೆ ಬೇರೆ ಆಗ್ಬೇಕಾಗಿರೋದು ಅವರಿಬ್ಬರೇ ತಾನೆ. ಅವರು ಬೇರೆ ಬೇರೆ ಆಗೋದೇ ನಮಗ್ ಬೇಕಾಗೋದು. ಆ ಬೇಕಾಗೋದೇ ನಮ್ಮ ಮಗಳು ಬಾಳಾಗೋದು. ಅದು ನಿಜ. ಆದ್ರೆ ಬೇರೆ ಆಗ್ಬೇಕಾಗಿರೋ ಇನ್ನೂ ಒಂದು ಬಂಧ ಮುಂದೆನೇ ಇದೆಯಲ್ಲ. ಇನ್ನೊಂದು ಬಂಧನ? ಅದ್ಯಾವುದೇ ಅದು? ಚೇತನ್ ವಸುಧಾ ವಿವಾಹ ಬಂಧ. ವೈ, ಅದು ಬಂಧನೂ ಅಲ್ಲ, ಬಾಂಧವ್ಯನೂ ಅಲ್ಲ. ವಸುಧಾ ಜೀವನದಲ್ಲಿ ಬಂದು ಹೋದ ಕೆಟ್ಟ ಕನಸು ಅಷ್ಟೇ. ಅದು ಬಂದಿದ್ದು ಆಯ್ತು, ಹೋಗಿದ್ದು ಆಯ್ತು. ಈಗ ಅದನ್ನ ಮರೆತು ನಾವು ಮುಂದುವರಿಬೇಕು. ಇಷ್ಟಕ್ಕೂ ನಾವೇ ಕತ್ತರಿಸಿ ಬಿಸಾಕಿದ್ದಳೆನ ಮತ್ತೆ ಎತ್ಕೊಂಡು ಇದು ನಾವು ಕಟ್ ಮಾಡಿದ್ದು ಅಂತ ಯಾಕೆ ಯೋಚನೆ ಮಾಡಬೇಕು? ವೈ, ನಾನ್ ಚೇತನ್ ಬಗ್ಗೆ ಮಾತಾಡ್ತಿಲ್ಲ ರೀ. ಇನ್ನೇನು ಅವ್ನು ವಸುಧಾ ಮದುವೆ ಆಗಿದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಏ ದಡ್ಡಿ, ಅವನಲ್ಲೇ ನಮ್ಮ ಮಗಳ ಮದುವೆ ಆದ? ಆ ಮಹಾನುಭಾವ ಕಟ್ಟಿದ್ದಲ್ಲ. ಅದನ್ನ ಮದುವೆ ಅಂತಾನು ಕರೆಯೋಕ್ಕಾಗಲ್ಲ. ಆದ್ರಿಂದ ಬಿಡುಗಡೆ ಅವಶ್ಯಕತೆನೂ ಇಲ್ಲ. ಎಲ್ಲ ಸರಿ ರೀ, ಆದ್ರೆ ಆ ಚೇತನ್ ಬಿಟ್ಟು ಹೋದ ನೆನಪನ್ನ ನಮ್ಮ ಮಗಳು ಮರ್ತಿದ್ದಾಳೆ. ಅಲ್ಲ, ಚೇತನ್ ಕೊಟ್ಟು ಹೋದ. ಆ ಕನಸನ್ನ
ನಮ್ಮ ಮಗಳು ಕಮೋಡ್ಗೆ ಹಾಕಿ ಫ್ಲಶ್ ಮಾಡಿ ಯಾವುದೋ ಕಾಲ ಆಯ್ತು. ನಾನು ಹೇಳೋ ಮಾತನ್ನ ಪೂರ್ತಿಯಾಗಿ ಕೇಳ್ರಿ. ಚೇತನ್ ಮಗು ನಮ್ಮ ಮಗಳು ಹೊಟ್ಟೆನಲ್ಲಿದೆ, ಇರತ್ತೆ. ಯಾಕಂದ್ರೆ ಅದನ್ನ ತೆಗೆಸ್ಕೊಳ್ಳೋ ಆಸೆ ಹೊಸದಾಗಿಲ್ಲ. ಈ ವಿಷಯ ಹೊರಗಡೆ ಗೊತ್ತಾಗೋಕೆ ಮುಂಚೆನೆ ರಾಘವನ್ ಜೊತೆ ನೀನೇನು ಯೋಚನೆ ಮಾಡಬೇಡ. ನನಗ್ ಯೋಚನೆ ಇರೋದು ರಾಘವನ್ ಕಡೆಯಿಂದ ಅಲ್ಲ, ಚೇತನ್ ಕಡೆಯಿಂದ. ಮತ್ತೆ ಮತ್ತೆ ಆ ಪಾಪಿ ಹೆಸರು ಹೊಸದ ಹೊಟ್ಟೆಲಿರೋ ಮಗು ನಂದೆ ಅಂತ ಅವನೇನಾದ್ರೂ ಸಾಧಿಸೋದಕ್ಕೆ ಬಂದ್ರೆ, ನಾನ್ ಕಟ್ಟಿರೋ ತಾಳಿನ ಬಿಚ್ಚಿಟ್ಟು ಬೇರೆಯವ್ರ ಜೊತೆ ಮದ್ವೆ ಮಾಡಿಸಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ರೆ, ಬೇಕಿದ್ರೆ DNA ಟೆಸ್ಟ್ ಮಾಡಿಸಿ ಹೊಸದ ಹೊಟ್ಟೆಲಿರೋ ಮಗು ನಂದೆ ಅಂತ ಕೇಸ್ ಹಾಕಿದ್ರೆ, ಹಾಗೇನಾದ್ರೂ ಆಯ್ತು ಅಂದ್ರೆ ಏನ್ರಿ ಮಾಡ್ತೀರಾ? ಹಾಗೇನಾದ್ರೂ ಆದ್ರೆ ನಾನು ಅವನ್ನ ಸುಮ್ಮನೆ ಬಿಡೋದಿಲ್ಲ ಬೈ, ಕತ್ತರಿಸಿ ಹಾಕ್ತೀನಿ. ಆಗೋ ಅನಾಹುತ ಆದ್ಮೇಲೆ ಕತ್ರಸ್ ಹಾಕೋದು ಎಷ್ಟು, ಬಿಟ್ರೆ ಎಷ್ಟು? ಅನಾಹುತ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಬುದ್ಧಿವಂತಿಕೆ. ಅದಕ್ಕೇನಾದ್ರೂ ವ್ಯವಸ್ಥೆ ಮಾಡಿ. ಆಮೇಲೆ ಮನೆ ಕಡೆಯಿಂದ ಎಲ್ಲ ಸರಿ ಹೋಯ್ತು, ಚೇತನ್ ಕಡೆಯಿಂದ ಎಲ್ಲ ಕೆಟ್ಟ ಹೋಯ್ತು ಅಂತ ಆಗೋದು ಬೇಡ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ವೈ. ಅವ್ರಿಗೆ ಏನ್ ಮಾಡ್ಬೇಕೋ ನಾನು ಸರಿಯಾಗಿ ಮಾಡ್ತೀನಿ. ಪ್ರತಿದಿನ ನೀನು ಇಲ್ಲಿ ಬಂದು ಕಣ್ಣೀರ್ ಸುರಿಸ್ತಾ ಕೂತ್ರು ಶಾರದಾ ಮಾತ್ರ ನೀನ್ ಮಾಡಿರೋ ತಪ್ಪನ್ನ ಕ್ಷಮಿಸಲ್ಲ. ನಿಂತ್ಕೋ, ನಾನು ನಿನ್ನ ಹತ್ರನೇ ಮಾತಾಡ್ಬೇಕು ಅಂತ ಬಂದಿತ್ತು. ನೀನ್ ಇಲ್ಲೇ ಇರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನನ್ನ ಹತ್ರ ಕೆಲವೊಂದು ಪ್ರಶ್ನೆಗಳಿದೆ, ಅದಕ್ಕೆ ನನಗೆ ಸತ್ಯವಾದ ಉತ್ತರ ಬೇಕು. ಸುಳ್ಳು ಹೇಳಿದ್ರೆ ರಾಘವನ್ ಮೇಲೆ ಆಣೆ. ಆಣೆ ಇಡೋ ಅಗತ್ಯ ಇಲ್ಲ ಅತ್ತೆ. ನಾನ್ ಸುಳ್ಳು ಹೇಳೋಳಲ್ಲ. ನಾನು ಸುಳ್ಳನ್ ಸಹಿಸೋಳಲ್ಲ. ನೀನ್ ಕೊಡೋ ಉತ್ತರಗಳು ಹೇಗಿರುತ್ತೆ ಅಂತ ನೋಡ್ಕೊಂಡು ಮುಂದೆ ನಾನು ಏನ್ ಕೇಳ್ಬೇಕೋ ಅದನ್ನ ಕೇಳ್ತೀನಿ. ಹಾಗೆ ನೀನೇನ್ ಹೇಳ್ಬೇಕು ಅನ್ನೋದನ್ನು ಹೇಳ್ತೀನಿ. ಶುರು ಮಾಡ್ಲಾ? ಕಾಯ್ತಿದ್ದೀನಿ. ನಿನಗ್ ನಮ್ ಕುಟುಂಬದಲ್ಲಿ ಯಾರಿಷ್ಟ, ಯಾವುದಿಷ್ಟ? ಕಾಪಾಡ್ತಿರೋ ಸೀತಾರಾಮಯ್ಯನವರು, ಕಾಪಾಡ್ಕೊಂಡ್ ಬಂದಿರೋ ಒಗ್ಗಟ್ಟು, ನಮ್ಮನೆ ಬಗ್ಗೆ ನಿನಗಿರೋ ಕನ್ಸು, ಅದ್ರ ಒಗ್ಗಟ್ಟು ಯಾವತ್ತೂ ಒಡಿಬಾರ್ದು. ರಾಘವ ನಿನ್ಗೆ ಎಷ್ಟಿಷ್ಟ? ಪ್ರಪಂಚದ ಇಷ್ಟಗಳನ್ನೆಲ್ಲ ಒಂದ್ ಕಡೆ ಇಟ್ಟು ಇನ್ನೊಂದ್ ಕಡೆ ರಾಘವ್ನ ಇಟ್ರೆ ನಾನು ಹೋಗೋದು ನನ್ ರಾಘವ ಹತ್ರ. ಸರಿ, ಈಗ ನಮ್ಮನೆ ಒಡಿದೇ ಇರೋದಕ್ಕೆ ನೀನ್ ಏನ್ ಬೇಕಾದ್ರೂ ಮಾಡ್ತೀಯ ಅಲ್ವಾ? ಹೌದು. ಒಗ್ಗಟ್ಟಿನ ಮನೆಯ ಸಂತೋಷಕ್ಕೆ ನೀನ್ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀಯ ಅಲ್ವಾ? ಅದ್ರ ಬಗ್ಗೆ ನಿಮ್ಗೆ ಅನುಮಾನ ಬೇಕಾಗಿಲ್ಲ. ಅಲ್ಲಿರೋ ಪ್ರತಿಯೊಂದು ಬದುಕು ಚೆನ್ನಾಗಿರ್ಬೇಕು ಅನ್ನೋದೇ ನಿನ್ನ ಆಸೆ ಅಲ್ವಾ? ಅದೇ ನನ್ನ ಜೀವನದ ಕೊನೆ ಆಸೆ. ಯಾರೇ ಬಂದ್ರು ಯಾರೇ ಹೋದ್ರು ನಮ್ಮ ಕುಟುಂಬ ಮಾತ್ರ ಕದಲ್ಬಾರ್ದು. ಅದ್ರ ಶಾಂತಿನ ಯಾರು ಕಲಕ್ಬಾರ್ದು. ನಮ್ಮನೆ ಸುಖಕ್ಕೋಸ್ಕರ ನೀವೇನ್ ಮಾಡ್ತೀರೋ ನನಗ್ ಗೊತ್ತಿಲ್ಲ, ಆದ್ರೆ ನಾನ್ ಮಾತ್ರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಬೇಡಮ್ಮ, ನೀನ್ ಪ್ರಾಣ ಕೊಡೋದ್ ಬೇಕಾಗಿಲ್ಲ. ನಮ್ಮನೆ ಯಾವತ್ತೂ ಇನ್ನೊಬ್ರು ಸಾವಿನ ಸಹಾಯದ ಮೇಲೆ ಜೀವನ ನಡೆಸಿಲ್ಲ. ನೀನ್ ನಿಜವಾಗ್ಲೂ ಸಹಾಯ ಮಾಡೋದೇ ಆದ್ರೆ ನಮ್ಮನೆಯಿಂದ ದೂರ ಹೊರಟೋಗು. ಸೊಸೆ